ओम शांति। नानात्मा निराकारी निर्मोही आत्मा नानु। नानात्मा बिंदु स्वरूप शांत स्वरूप आत्मा नानु। ಓಂ ಶಾಂತಿ। ಈ ದಿನದ ಅವ್ಯಕ್ತ ಮಹಾವಾಕ್ಯದಲ್ಲಿ ಬಾಬಾ ತಿಳಿಸ್ತಿದ್ದಾರೆ, ಸಂಘಟನದ ಶಕ್ತಿಯಲ್ಲಿ ಒಂದೇ ಸಂಕಲ್ಪ ಇರಬೇಕು. ಸಂಘಟನೆ ಶಕ್ತಿ ಅಂದರೆ ಸಂಘಟನೆಯಲ್ಲಿರೋರೆಲ್ಲರದು ಸಂಕಲ್ಪ ಒಂದೇ ಇರ್ತದೆ. ಸರ್ವಶ್ರೇಷ್ಠ ಮುರಳಿ ದಿನಾಂಕ 14/4/73। सर्वश्रेष्ठ मत देने वाले सदा अभूल बनाने वाले ಶಿವ ಬಾಬಾ ಬೋಲೆ। ಸರ್ವಶ್ರೇಷ್ಠ ಮತವನ್ನು ಕೊಡುವಂತಹ ತಂದೆ, ನಮಗೆ ತಪ್ಪುಗಳಿಂದ ಮುಕ್ತಗೊಳಿಸುವಂತಹ ತಂದೆ ಶಿವ ಬಾಬಾ ಮಾತಾಡ್ತಿದ್ದಾರೆ। सभी किसी संकल्प में बैठे हो, किस संकल्प में बैठे हो? सभी का एक संकल्प है ना। जैसे अभी सभी का एक संकल्प चल रहा था, वैसे ही सभी एक ही लगन अर्थात एक ही बाप से मिलन के, एक ही अशरीरी भाव बनने के शुद्ध संकल्प में स्थित हो जाओ। ನೀವೆಲ್ಲರೂ ಒಂದೇ ಸಂಕಲ್ಪದಲ್ಲಿ ಕೂತಿದ್ರಿ ತಾನೆ? ಎಲ್ಲರ ಸಂಕಲ್ಪ ಒಂದೇ ಇತ್ತು ತಾನೆ? ಹೇಗೆ ಅಂದರೆ, ನೀವು ಎಲ್ಲ ಒಂದೇ ಸಂಕಲ್ಪದಲ್ಲಿದ್ದರೆ ಬಾಬನ ಮಿಲನನ ಮಾಡ್ತಾ ಇದ್ದೇನೆ, ಬಾಬನ ಮಿಲನಕ್ಕೆ ಕೂತಿದ್ದೇನೆ, ಬಾಬನ ಸಮ್ಮುಖ ಕೂತಿದ್ದೇನೆ, ಹೀಗೆ ಅಶರೀರಿ ಭವ ಎಂಬ ಶುದ್ಧ ಸಂಕಲ್ಪದ ಸ್ಥಿತಿಯಲ್ಲಿ ನೀವು ಬಾಬನ ಮಿಲನ ಮಾಡಲಿಕ್ಕೆ ಬಾಬನ ಸಮ್ಮುಖದಲ್ಲಿ ಕೂತಿದ್ರಲ್ವಾ? तो सभी के संगठन रूप का ये एक शुद्ध संकल्प क्या रह सकता है? किसी के भी और दूसरे संकल्प ना हो। ಈ ರೀತಿಯಾಗಿ ಸಂಘಟನೆಯ ಬಲದಲ್ಲಿ ಒಂದೇ ಶುದ್ಧ ಸಂಕಲ್ಪ ಇರಬೇಕು. ಹೀಗೆ ಮಾಡಲಿಕ್ಕೆ ಸಾಧ್ಯನಾ? ಯಾವುದೇ ಪ್ರಕಾರದ ಅನ್ಯ ವ್ಯರ್ಥ ಸಂಕಲ್ಪ ಅಲ್ಲಿ ಇರಬಾರ್ದು. सभी एक स्थिति में स्थित हो तो बताओ, वह एक सेकेंड में शुद्ध संकल्प की शक्ति का कमाल कर देती हैं। ಹೀಗೆ ಒಂದೇ ಏಕರಸ ಸ್ಥಿತಿಯಲ್ಲಿ ಇರಲಿಕ್ಕೆ ಸಾಧ್ಯನ ಹೇಳಿ? ಒಂದು ಸೆಕೆಂಡಿನಲ್ಲಿ ಶುದ್ಧ ಸಂಕಲ್ಪಗಳ ಶಕ್ತಿಯ ಚಮತ್ಕಾರ ಏನಾಗಿದೆ? तो ऐसे संगठित रूप में एक ही शुद्ध संकल्प अर्थात एक स्थिति बनाने का अभ्यास करना। ಹೀಗೆ ಸಂಘಟನೆ ರೂಪದಲ್ಲಿ ಒಂದೇ ಶುದ್ಧ ಸಂಕಲ್ಪ ಅರ್ಥಾತ್ ಏಕರಸ ಸ್ಥಿತಿಯಲ್ಲಿರುವಂಥ ಅಭ್ಯಾಸ ಮಾಡಿ। तभी विश्व के अंदर शक्ति सेना का नाम बाला होगा। ಆಗ ವಿಶ್ವದೊಳಗೆ ಶಕ್ತಿ ಸೈನಿಕರು ಎಂದು ಹೆಸರುವಾಸಿಗಳಾಗುತ್ತೀರಿ। जैसे स्थूल सैनिक जब युद्ध के मैदान में जाते हैं तो एक ही ऑर्डर से एक ही समय वे चारों ओर अपने गोली चलाना शुरू कर देते। ಹೇಗೆ ಯುದ್ಧ ಭೂಮಿಯಲ್ಲಿ ನೋಡಿ ಸೈನಿಕರಿಗೆ, ಆ ಯುದ್ಧ ಭೂಮಿಯಲ್ಲಿ ಸೈನಿಕರಿಗೆ ಆರ್ಡರ್ ಸಿಗ್ತದೆ, ಆರ್ಡರ್ ಒಬ್ಬ ಮಾಡಿರ್ತಾರೆ, ಅಲ್ಲಿ ಸೈನಿಕರು ಎಲ್ಲರೂ ಕೂಡ ಆ ಆರ್ಡರನ್ನು ಸ್ವೀಕಾರ ಮಾಡ್ತಾರೆ, ಒಂದೇ ರೀತಿಯಾಗಿ ಗುಂಡುಗಳನ್ನು ಹಾರಿಸಲಿಕ್ಕೆ ಆರಂಭಿಸ್ತಾರೆ। अगर
एक ही समय एक ही आर्डर से वे चारों ओर घेराव न डाले तो विजयी नहीं बन सकते। ಹೀಗೆ ಒಂದೇ ಸಮಯದಲ್ಲಿ ಒಂದೇ ರೀತಿಯ ಆರ್ಡರನ್ನು ಸೈನಿಕರು ಸ್ವೀಕಾರ ಮಾಡಲಿಲ್ಲ ಅಂದರೆ ಶತ್ರುಗಳಿಗೆ ಮುತ್ತಿಗೆ ಹಾಕಿ ವಿಜಯವನ್ನು ಪಡ್ಕೊಳ್ಳಿಕ್ಕೆ ಅಸಾಧ್ಯ। ऐसे ही रूहानी सेना संगठित रूप में एक ही इशारे में और एक ही सेकंड में सभी एक स्थिति में स्थित हो जाएंगे। ಅದೇ ರೀತಿಯಾಗಿ ಬಾಬಾ ಕೇಳ್ತಾರೆ, ನೀವು ಆತ್ಮಿಕ ಸೈನಿಕರು ಸಂಘಟನೆಯ ರೂಪದಲ್ಲಿ ಒಂದೇ ಒಂದು ಸಂಜ್ಞೆ ಬಾಬಂದು ಸಿಗ್ತಿದ್ದ ಹಾಗೇನೆ ಒಂದು ಸೆಕೆಂಡಲ್ಲಿ ಏಕರಸ ಸ್ಥಿತಿಯಲ್ಲಿ ಸ್ಥಿತರಾಗಲಿಕ್ಕೆ ನಿಮ್ಮಿಂದ ಸಾಧ್ಯವೇ? ತಭಿ ವಿಜಯ ಕಾ ನಗಾಡ ಬಜೇಗ। ಈಗ ಸಂಘಟನೆಯಲ್ಲಿ ಯಾವಾಗ ಏಕರಸ ಸ್ಥಿತಿ ಒಂದೇ ಸಂಕಲ್ಪದಲ್ಲಿ ಸ್ಥಿತರಾಗ್ತೀರಿ ಆಗ ಬಾಬಾ ಹೇಳ್ತಾರೆ ವಿಜಯದ ನಗಾರೆ ಬಾರಿಸಲ್ಪಡುತ್ತೆ। अब देखो कि संगठित रूप में क्या सभी को एक ही संकल्प और एक ही पावरफुल स्टेज के अनुभवी होते हैं या कोई अपने को ही स्थित करने में मस्त होते हैं, कोई स्थिति में स्थित होते हैं और कोई विघ्न विनाश करने में ही व्यस्त होते हैं। ಹೀಗೆ ಬಾಬಾ ಕೇಳ್ತಾ ಇದ್ದಾರೆ, ಈಗ ನಿಮ್ಮನ್ನು ನೋಡ್ಕೊಳ್ಳಿ, ಸಂಘಟನೆಯಲ್ಲಿ ಎಲ್ಲರೂ ಒಂದೇ ರೂಪದ ಶಕ್ತಿಶಾಲಿಯಾದ ಸಂಕಲ್ಪದ ಸ್ಟೇಜಿನ ಅನುಭವಿ ಆಗಿದ್ದೇವೋ ಅಥವಾ ನಮ್ಮ ಸ್ಥಿತಿಯಲ್ಲೇ ನಾವು ಮಸ್ತದಲ್ಲಿ ಅಥವಾ ಬ್ಯುಸಿ ಇದ್ದೇವೋ, ಈ ಪ್ರಕಾರದ ಸ್ಥಿತಿ ಇದ್ದರೆ ಬಾಬಾ ಹೇಳ್ತಿದ್ದಾರೆ ನಮಗೆ ವಿಘ್ನ ವಿನಾಶಕರು ಅಂತ ಕರಿಬಹುದಾ? ಐಸೆ ಸಂಘಟನ್ ಕಿ ರಿಸಲ್ಟ್ ಮೇ ಕ್ಯಾ ವಿಜಯ್ ಕಾ ನಗಾಡ ಬಜೇಗಾ? ಈ ರೀತಿಯಾಗಿ ಒಬ್ಬೊಬ್ಬರು ಒಂದೊಂದು ಸಂಕಲ್ಪದಲ್ಲಿದ್ದರೆ ಸಂಘಟನೆಯಲ್ಲಿ ವಿಜಯದ ನಗಾರೆ ಬಾರಿಸಲ್ಪಡುತ್ತಾ ಅಂತ ಕೇಳ್ತಾರೆ ಬಾಬಾ। विजय का नगाड़ा तब बजेगा जब सभी के सर्व संकल्प एक संकल्प में समा जाएंगे। क्या ऐसे स्थिति है? ವಿಜಯದ ನಗಾರೆ ಯಾವಾಗ ಬಾರಿಸಲ್ಪಡುತ್ತದೆ? ಬಾಬಾ ಹೇಳ್ತಿದ್ದಾರೆ ಸರ್ವರ ಸಂಕಲ್ಪ ಒಂದೇ ಆಗಿರಬೇಕು, ಒಂದೇ ಸಂಕಲ್ಪದಲ್ಲಿ ಸ್ಥಿತರಾದಾಗ, ಅಂದರೆ ಬಾಬನನ್ನು ಪ್ರತ್ಯಕ್ಷಗೊಳಿಸುವ ನಗಾರೆ ಯಾವಾಗ ಬಾರಿಸಲ್ಪಡ್ತದೆ? ಬಾಬನ ಮಕ್ಕಳು ಎಷ್ಟು ಜನ ಇದ್ದೇವೆ ಈ ಸಂಘಟನೆಯಲ್ಲಿ ಎಲ್ಲರ ಸಂಕಲ್ಪ ಒಂದೇ ಆಗಬೇಕು। ನಿರಾಕಾರ ಅಂದರೆ ನಿರಾಕಾರ ಸ್ಥಿತಿಯಲ್ಲೇ ಇರಬೇಕು, ಆಗ ಆ ಸಂಘಟನೆಯ ಬಲದಿಂದಾಗಿ ಬಾಬನ ಪ್ರತ್ಯಕ್ಷತೆಯ नगारे बारिसल्पड़ते। यह सिर्फ थोड़ी सी विशेष आत्माओं की ही है। एक रस स्थिति के अंगलों से कलियुगी पर्वत उठाना है या सभी के अंगुली से उठाना है? ಹೀಗೆ ಕೇವಲ ಬಾಬಾ ಹೇಳ್ತಿದ್ದಾರೆ ವಿಶೇಷ ಆತ್ಮಗಳಿಂದಲೇ ಎತ್ತಬೇಕು। ಏಕರಸ ಸ್ಥಿತಿಯ ಬಾಬಾ ಹೇಳ್ತಾರೆ ಬೆರಳಿನಿಂದ ಕಲಿಯುಗದ ಪರ್ವತವನ್ನು ಎತ್ತಿತೀರೋ ಅಥವಾ ಎಲ್ಲರ ಬೆರಳುಗಳ ಸಹಾಯವನ್ನು ಬೇಕು ಅಂತ ಬಾಬಾ ಕೇಳ್ತಾರೆ। ಅಂದರೆ ಎಲ್ಲರ ಸಹಕಾರದಿಂದ ಎತ್ತಬೇಕು ಅಥವಾ ಒಬ್ಬರದೇ ಸಾಕು? ಜೋ चित्र में सभी की एक ही अंगुली दिखाते हैं उस अर्थ भी संगठन रूप में एक संकल्प एक मत और एक स्थिति की निशानी है। ನೋಡಿ, ಪರ್ವತವನ್ನು ಎತ್ತಲಿಕ್ಕೆ ಅಲ್ಲಿ ಒಂದೊಂದೇ ಬೆರಳಿನ ಸಾಕಾರದ ಸಂಕೇತ ತೋರಿಸಿದ್ದಾರೆ। ಇದರ ಅರ್ಥ ಈ ಸಂಘಟನೆಯಲ್ಲಿ ಎಲ್ಲರದು ಒಂದೇ ಸಂಕಲ್ಪ ಒಂದೇ ಮತ ಏಕರಸ ಸ್ಥಿತಿಯ ಸಂಕೇತಿಕವಾಗಿದೆ। तो आज बाप दादा बच्चों से पूछते हैं कि यह कलयुगी पहाड़ कब उठाएंगे और कैसे उठाएंगे? ಹಾಗೆ ಬಾಪ್ ದಾದನು ಕೂಡ ಮಕ್ಕಳಿಗಿಂದು ಕೇಳ್ತಿದ್ದಾರೆ, ಈ ಕಲಿಯುಗದ ಪರ್ವತವನ್ನು ಯಾವಾಗ ಎತ್ತುತ್ತೀರಿ, ಹೇಗೆ ಎತ್ತುತ್ತೀರಿ? ಬಾಬಾ ಹೇಳ್ತಾರೆ ಇದಂತೂ ನೀವು ತುಂಬ ಸಮಯದಿಂದ ಕೇಳ್ತಾ ಬಂದಿದ್ದೀರಿ, ಯಾವಾಗ ಎತ್ತುತ್ತೀರಿ? जब आप ऑर्डर करेंगे क्या एक स्थिति में ಯವರ್ ರೆಡಿ ಹೋ। ಹೀಗೆ ಬಾಬಾ ಯಾವಾಗ ಆರ್ಡರ್ ಮಾಡ್ತಾರೆ ಅಂತ ಹೇಳ್ತಾ ಬಂದಿದ್ದೀರಾ, ಆದರೆ ಮಕ್ಕಳು ಏಕರಸ ಸ್ಥಿತಿಯಲ್ಲಿ ಇರಬೇಕು, ಯವರ್ ರೆಡಿ ಆಗಿರಬೇಕು। ಆರ್ಡರ್ ಕ್ಯಾ ಕರೆಂಗೆ? ಆರ್ಡರ್ ಯಹಿ ಕರೆಂಗೆ ಕಿ ಏಕ್ ಸೆಕೆಂಡ್ ಮೇ ಸಭಿ ಏಕರಸ ಸ್ಥಿತಿ ಮೇ ಸ್ಥಿತ ಹೋ ಜಾವೋ। ಬಾಬಾ ಆರ್ಡರ್ ಮಾಡ್ತಾರೆ, ಕೊನೆಗೆ ಏನು ಮಾಡ್ತಾರೆ? ಒಂದು ಕ್ಷಣದಲ್ಲಿ ಏಕರಸ ಸ್ಥಿತಿಯಲ್ಲಿ ಸ್ಥಿತರಾಗಿರಿ। तो ऐसे ಆರ್ಡರ್ को प्रैक्टिकल में लाने के लिए ಯವರ್ ರೆಡಿ ಹೋ। ಈ ಪ್ರಕಾರದ ಬಾಬನ ಆರ್ಡರನ್ನು ಪ್ರಾಕ್ಟಿಕಲಿ ತರಲಿಕ್ಕೆ ಮಕ್ಕಳು ಯವರ್ ರೆಡಿ ಆಗಿದ್ದೀರಾ।
वह 1 सेकेंड सदा काल का सेकेंड होता है. ಹೀಗೆ ಮಕ್ಕಳ ಒಂದು ಕ್ಷಣ ಬಾಬನ ಆರ್ಡರ್ ಏಕರಸ ಸ್ಥಿತಿಯಲ್ಲಿ ಸ್ಥಿತರಾಗ್ರೆ ಅಂತ ಹೇಳ್ತಿದ್ದ ಹಾಗೆ ಮಕ್ಕಳು ಅದನ್ನು ಸ್ವೀಕಾರ ಮಾಡಿಬಿಟ್ರು ಅಂದರೆ ಒಂದು ಕ್ಷಣ ಅದರ ಪ್ರತಿಫಲ ಸದಾ ಕಾಲಕ್ಕೆ ಆಗಿಬಿಡುತ್ತೆ. ऐसे नहीं कि 1 सेकेंड स्थिर हो फिर नीचे आ जावे. ಬಾಬಾ 1 ಸೆಕೆಂಡಲ್ಲಿ ಆರ್ಡರ್ ಮಾಡಿದ್ದಾರೆ ಅಂದರೆ ಒಂದು ಕ್ಷಣದಲ್ಲಿ ಸ್ಥಿತರಾಗಿ ಮತ್ತೆ ಕೆಳಗೆ ಬಂದುಬಿಡೋದು ಅಲ್ಲ, ಆ ಸ್ಥಿತಿಯಲ್ಲಿ ಸ್ಥಿತರಾಗಿರಬೇಕು ಕಾಯಂ. जैसे अन्य अज्ञानी आत्माओं को ज्ञान की रोशनी देने के लिए सदा अशुभ भावना व कल्याण की भावना रखते हुए प्रयत्न करते रहते हो, ऐसे क्या आपने इस दैवी संगठन को भी एक स्थिति में स्थित करने के संगठन की शक्ति को बढ़ाने के लिए एक दूसरे के प्रति भिन्न भिन्न रूप से प्रयत्न करते हो. ಈ ರೀತಿಯಾಗಿ ಬಾಬಾ ಹೇಳ್ತಾರೆ, ಅನ್ಯ ಅಜ್ಞಾನಿ ಆತ್ಮಗಳಿಗೆ ನಾವು ಜ್ಞಾನದ ಬೆಳಕನ್ನು ಕೊಡಲಿಕ್ಕಾಗಿ ಸದಾ ಶುಭ ಭಾವನೆ ಕಲ್ಯಾಣದ ಭಾವನೆ ಇಟ್ಟು ಪ್ರಯತ್ನ ಮಾಡ್ತಿರ್ತೇವೆ ತಾನೆ. ಹಾಗೆಯೇ ಬಾಬಾ ಹೇಳ್ತಾರೆ, ನೀವು ಸಹ ಈ ದೈವಿ ಸಂಘಟನೆಯಲ್ಲಿ ಏಕರಸ ಸ್ಥಿತಿಯಲ್ಲಿ ಸ್ಥಿತರಾಗಿ ಸಂಘಟನೆಯ ಶಕ್ತಿಯನ್ನು ವೃದ್ಧಿ ಮಾಡಲಿಕ್ಕಾಗಿ ಏಕ ದೂಸರೆ ಸೆ ಒಬ್ರಿಗೊಬ್ರು ಭಿನ್ನ ಭಿನ್ನ ಪ್ರಕಾರದ ಪ್ರಯತ್ನ ಮಾಡ್ತಿರ್ತಾರೆ ತಾನೆ ಮುಂದುವರಿಸಲಿಕ್ಕೆ. क्या ऐसे ही प्लान्स बनते हो जिससे कि किसी को भी इस दैवी संगठन की मूर्त में एक स्थिति का प्रत्यक्ष रूप में साक्षात्कार हो. ಈ ರೀತಿಯಾಗಿ ಬಾಬಾ ಹೇಳ್ತಾರೆ, ಪ್ಲ್ಯಾನ್ಸನ್ನು ನೀವು ಮಾಡ್ತಾ ಇದ್ದೀರಿ. ಈ ಪ್ರಕಾರದ ದೈವಿ ಸಂಘಟನೆಯ ಮೂರ್ತಿಗಳು ಅಂದರೆ ಏಕರಸ ಸ್ಥಿತಿಯಿಂದ ನೀವು ಪ್ರತ್ಯಕ್ಷಗೊಳಿಸೋರು ಅರ್ಥಾತ್ ಸಾಕ್ಷಾತ್ಕಾರಗೊಳಿಸೋರಾಗಬೇಕಾಗಿದೆ. ऐसा प्लान्स बनाते हो जब तक इस दैवी संगठन की एक स्थिति प्रख्यात नहीं होगी तब तक बाप दादा की प्रत्यक्षता समीप नहीं आएगी. ಎಲ್ಲಿವರೆಗೆ ದೈವಿ ಸಂಘಟನೆಯಲ್ಲಿ ಏಕರಸ ಸ್ಥಿತಿ ಆಗಲ್ಲ, ಏಕರಸ ಸ್ಥಿತಿ ಪ್ರಖ್ಯಾತ ಆಗಲ್ಲ. ಈಗಂತೂ ಬ್ಯಾಡ್ಜ್ ಒಂದೇ, ಡ್ರೆಸ್ ಒಂದೇ ಅಲ್ವಾ, ಮುರಳಿ ಒಂದೇ, ಆಹಾರ ಒಂದೇ, ಇದೆಲ್ಲ ವ್ಯವಸ್ಥೆಗಳ ಒಂದು ಕಾಣ್ತಾ ಇದೆ. ಆ ಸ್ಥಿತಿ ಕೂಡ ಮಕ್ಕಳದು ಒಂದೇ ಆಗಬೇಕಾಗಿದೆ. ಆಗ ಬಾಬನ ಪ್ರತ್ಯಕ್ಷತೆ ಸಮೀಪ ಬರ್ತದೆ. ಈ ರೀತಿ ನೀವು ಯಾವ ರೆಡಿ ಆಗಿದ್ದೀರಾ? जबकि लक्ष्य रखा कि विश्व महाराजन बनने का विश्व महाराजन बनने का इंडिपेंडेंट राजा नहीं, ऐसे अभी से ही लक्ष्य धारण करने से लक्ष्य को प्राप्त करेंगे ना. ಹೇಗೆ ನಾವು ಗುರಿ ಇಟ್ಕೊಂಡಿದ್ದೆ ತಾನೇ ವಿಶ್ವ ಮಹಾರಾಜ ಆಗೋದು ಅಥವಾ ನಾವೇ ಪರ್ಸ್ನಲ್ ಒಬ್ಬ ರಾಜನಾಗಿ ಕೂತ್ಕೊಳ್ಳೋದು ಇಟ್ಕೊಂಡಿದ್ದೇವಾ? ಈ ಪ್ರಕಾರದ ಲಕ್ಷ್ಯದಂತೆ ಲಕ್ಷಣ ಧಾರಣೆ ಮಾಡಿಕೊಂಡು ಪ್ರಾಪ್ತಿ ಮಾಡಿಕೊಳ್ಳುತ್ತಿದ್ದೀರಲ್ವೇ. हरेक ब्राह्मण के रिस्पॉन्सिबिलिटी न सिर्फ अपने को एक रस बनाना है लेकिन सारे संगठन को एक रस स्थिति में स्थित कराने के लिए सहयोगी बनना है. ಹೀಗೆ ಬ್ರಾಹ್ಮಣ ಪರಿವಾರಕ್ಕೆ ಈ ರೆಸ್ಪಾನ್ಸಿಬಿಲಿಟಿ ಇದೆ. ಕೇವಲ ನಾನೊಂದೇ ಏಕರಸ ಸ್ಥಿತಿಯಲ್ಲಿದ್ದೇನೆ ಅಲ್ಲ, ಇಡೀ ಸಂಘಟನೆಯಲ್ಲಿನೇ ಏಕರಸ ಸ್ಥಿತಿಯಲ್ಲಿ ಸ್ಥಿತರಾಗುವ ಈ ಪ್ರಕಾರದ ಸಹಯೋಗಿಗಳು ನಾವಾಗಬೇಕು. ऐसे नहीं खुश हो जाना है कि मैं अपने रूप से ठीक ही हूँ लेकिन नहीं, ಇಲ್ಲ ನನ್ನ ಸ್ಥಿತಿ ಸರಿ ಇದೆ, ನಾನು ಸರಿ ಇದ್ದೇನೆ, ಇಷ್ಟರಲ್ಲೇ ನಿಮ್ಮ ವಿಷಯದಲ್ಲಿ ನೀವು ಖುಷಿಯಾಗಿರೋದು ಬಾಬಾ ಹೇಳ್ತಾರೆ ಇಷ್ಟೇ ಅಲ್ಲ, ಇದು ಸರಿ ಅಲ್ಲ. अगर संगठन में माला में एक ही मण का भिन्न प्रकार का होता तो माला की शोभा नहीं होती. ಸಂಘಟನೆಯಲ್ಲಿರ್ಬೋದು, ಮಾಲೆಯಲ್ಲಿರ್ಬೋದು, ಒಂದು ಮುತ್ತು ಬೇರೆ ಇದೆ ಅಂದಾಗ ಮಾಲೆಯ ಶೋಭೆ ಇರೋದಿಲ್ಲ. तो ऐसे संगठन की शक्ति ही उस परमात्मा ज्ञान की विशेषता है. ಹೀಗೆ ಬಾಬನೇ ಈ ಸಂಘಟನೆಯ ಶಕ್ತಿಯಲ್ಲಿ ಪರಮಾತ್ಮನ ಜ್ಞಾನದ ವಿಶೇಷತೆ ಇದೆ. उत्तम ज्ञान और परमात्मा ज्ञान में अंतर यह है, वहाँ संगठन की शक्ति नहीं होती लेकिन यह संगठन की शक्ति है. ಹೀಗೆ ಹೊರ ಪ್ರಪಂಚದಲ್ಲಿ ಕೂಡ ಅವರು ಪರಮಾತ್ಮನ ಧ್ಯಾನದ ಅಥವಾ ಭಜನೆ ಸಂಘಟನೆಗಳದಕ್ಕೆ ಉತ್ತಮ ಜ್ಞಾನ ಅಂತ ಹೇಳ್ಬೋದು. ಆದರೆ ಪರಮಾತ್ಮನ ಜ್ಞಾನ ಅಲ್ಲ. ಉತ್ತಮ ಜ್ಞಾನ ಮತ್ತು ಪರಮಾತ್ಮನ ಜ್ಞಾನಕ್ಕೆ ವ್ಯತ್ಯಾಸ ಇದೆ.
ಇಲ್ಲಿ ಸಂಘಟನೆ ಶಕ್ತಿ ಇರಲ್ಲ ಉತ್ತಮ ಜ್ಞಾನದಲ್ಲಿ, ಆದರೆ ಪರಮಾತ್ಮನ ಜ್ಞಾನದಲ್ಲಿ ಸಂಘಟನೆ ಶಕ್ತಿ ಇದೆ. तो जो इस परमात्मा ज्ञान की विशेषता है, इससे ही विश्व में सारे कल्प के अंदर वह समय गाया हुआ है. ಈ ರೀತಿಯಾಗಿ ಈ ವರ್ಷ ಬಾಬಾ ಹೇಳ್ತಾರೆ ಪರಮಾತ್ಮನ ಜ್ಞಾನದ ವಿಶೇಷತೆಯಿಂದ ವಿಶ್ವದಲ್ಲಿ ಒಂದು ಬಾರಿ ಬಾಬಾ ಹೇಳ್ತಾರೆ ಈ ಸಮಯ ಫಿಕ್ಸ್ ಇರ್ತದೆ ಪರಮಾತ್ಮನನ್ನು ಪ್ರತ್ಯಕ್ಷಗೊಳಿಸುವಂಥದ್ದು. ಏಕ ಧರ್ಮ ಏಕ ರಾಜ್ಯ ಏಕ ಮತ ಯಹ ಸ್ಥಾಪನಾ ಕಹಾ ಸೆ ಹೋಗಿ. ಹೀಗೆ ಒಂದೇ ಧರ್ಮ ಒಂದೇ ರಾಜ್ಯ ಏಕಮತದ ಸ್ಥಾಪನೆ ಹೇಗಾಗುತ್ತೆ, ಎಲ್ಲಿಂದ ಆಗುತ್ತೆ? इस ब्राह्मण संगठन की विशेषता देवता रूप में प्रैक्टिकल चलाते हैं. ಹೀಗೆ ಈ ಬ್ರಾಹ್ಮಣತನದ ಸಂಘಟನೆಯಲ್ಲಿ ವಿಶೇಷ ದೇವತಾ ರೂಪ ಪ್ರಾಕ್ಟಿಕಲಿ ಇರ್ತದೆ. इसलिए पूछ रहे हैं कि यह विशेषता जिससे कमाल होनी है नाम बाला होना है. ಆದ್ದರಿಂದ ಬಾಬಾ ಕೇಳ್ತಾ ಇದ್ದಾರೆ ಈ ಸಂಘಟನೆಯ ವಿಶೇಷತೆಯಿಂದಾಗಿನೇ ಬಾಬನ ಹೆಸರು ಪ್ರಸಿದ್ಧಿ ಆಗಬೇಕಾಗಿದೆ, ಚಮತ್ಕಾರ ಆಗಬೇಕಾಗಿದೆ, ಬಾಬನ ಪ್ರತ್ಯಕ್ಷತೆ. तो साधारण रूप अलौकिक रूप प्रत्यक्ष होना है. अब प्रत्यक्षता में ಬಾಬಾ ಪ್ರಶ್ನೆ ಮಾಡ್ತಾರೆ, ನಿಮ್ಮ ಸಾಧಾರಣ ರೂಪ ಅಲೌಕಿಕ ರೂಪ ಪ್ರತ್ಯಕ್ಷ ಆಗಬೇಕಾ, ಇನ್ನು ಬಾಬನ ಪ್ರತ್ಯಕ್ಷತೆ ಆಗಬೇಕು? इस विशेषता में अवर रेडी हो, संगठन के रूप में अवर रेडी. ಹೀಗೆ ಬಾಬನ ವಿಶೇಷತೆ ಪ್ರತ್ಯಕ್ಷ ಆಗಲಿಕ್ಕೆ ಎವರ್ ರೆಡಿ ಆಗಿದ್ದೀರಾ? ಈ ಸಂಘಟನೆಯಲ್ಲಿನೇ ಮಕ್ಕಳು ಎವರ್ ರೆಡಿ ಆಗಿರಬೇಕು. ಕಲ್ಪ ಪಹಲೆ ಕಾ ರಿಜಲ್ಟ್ ತೋ ನಿಶ್ಚಿತ ಹೈ ಹಿ ಲೇಕಿನ್ ಅಬ್ ಘೂಂಘಟ್ ಕೋ ಹಟಾವು. ಕಲ್ಪದ ಹಿಂದಿನಂತೆಯೇ ರಿಜಲ್ಟು ನಿಶ್ಚಿತ ಇದೆ, ಆದರೆ ಇದು ಕಲ್ಪದ ಹಿಂದೆ ಆದ ಹಾಗೆ ಆಗುತ್ತೆ ಅನ್ನುವಂಥ ಪರದೆ ಹಾಕ್ಕೊಂಡಿದ್ದೀರಲ್ಲ, ಇದನ್ನು ತೆಗೀರಿ ಅಂತಾರೆ ಬಾಬಾ. तो सभी सजनिया घूंघट में हैं, अब अपने निश्चय को साकार रूप में लाओ. ಹೀಗೆ ಬಾಬನ ಎಲ್ಲ ಪ್ರಿಯತಮೆಯರು ಪರದೆ ಒಳಗೆ ಕೂತಿದ್ದೀರಿ. ಇದನ್ನು ಬಾಬಾ ಹೇಳ್ತಾ ಇದ್ದಾರೆ, ಸರಿ ಸರಿ ನಿಮ್ಮ ನಿಶ್ಚಯ ಸಾಕಾರ ರೂಪಗೊಳಿಸಿ ಅಂತ ಬಾಬಾ ಹೇಳ್ತಾರೆ. कहीं कहीं साकार रूप आकार रूप में हो जाता है. इसको साकार रूप में लाना अर्थात संपूर्ण स्टेज को प्रत्यक्ष करना है. ಹೀಗೆ ಬಾಬಾ ಹೇಳ್ತಿದ್ದಾರೆ ಕೆಲವು ಕಡೆ ಸಾಕಾರ ರೂಪ ಏನಾಗ್ಬಿಡ್ತದೆ, ಆಕಾರಕ್ಕೆ ಬಂದ್ಬಿಡುತ್ತದೆ. ಆದ್ದರಿಂದ ಸಾಕಾರ ರೂಪ ಅರ್ಥಾತ್ ಸಂಪೂರ್ಣ ಸ್ಟೇಜಿಗೆ ತಲುಪುವಂಥ ಪ್ರತ್ಯಕ್ಷಗೊಳಿಸೋರಾಗಬೇಕಾಗಿದೆ. उस दिन सुनाया था ना कि परिवर्तन सभी में आया है लेकिन अब संपूर्ण परिवर्तन को प्रत्यक्ष करो. ಬಾಬಾ ಮೊದಲು ಕೂಡ ಹೇಳಿದ್ದಾರೆ ಎಲ್ಲರಲ್ಲಿ ಪರಿವರ್ತನೆ ಬಂದಿದೆ, ಆದರೆ ಸಂಪೂರ್ಣ ಪರಿವರ್ತನೆಯ ಪ್ರತ್ಯಕ್ಷ ಮಾಡಬೇಕಾಗಿದೆ. जब अपना ही वर्णन करते हो तो यही कहते ना परिवर्तन तो बहुत हो गया, फिर भी यहाँ फिर भी शब्द क्यों आता है? ಯಾಕೆಂದರೆ ಪ್ರತಿಯೊಬ್ಬರು ಹೇಳ್ತಾರೆ ನಾನು ತುಂಬ ಪರಿವರ್ತನೆ ಆಗಿದ್ದೇನೆ, ನಾನು ತುಂಬ ಪರಿವರ್ತನೆ ಆಗಿದ್ದೇನೆ, ಆದರೂ ಎಂಬ ಶಬ್ದ ಹೇಳ್ತಾರೆ. ಆದರೂ ಅಂತ ಯಾಕೆ ಹೇಳ್ತೀರಾ? यह शब्द भी समाप्त हो जाए. हर एक में जो मूल संस्कार है जिसको आप लोग ನೇಚರ್ कहते हो. ಹೀಗೆ ಬಾಬಾ ಹೇಳ್ತಾರೆ ಈ ಶಬ್ದ ಸಮಾಪ್ತಿ ಆಗಬೇಕು. ಯಾವುದು? ಆದರೂ. ಹೀಗೆ ಪ್ರತಿಯೊಬ್ಬರಿಗೆ ಗೊತ್ತಿದೆ ನನ್ನ ಸಂಸ್ಕಾರ ಏನಿದೆ, ಯಾಕೆಂದರೆ ನಮ್ಮ ಮೂಲ ಸಂಸ್ಕಾರ ಏನಿದೆ, ಆ ಮೂಲ ಸಂಸ್ಕಾರ ಅಂದರೆ ಬಾಬಾ ಹೇಳ್ತಿದ್ದಾರೆ ಅಂಶ ಮಾತ್ರ ಮೇ ಬಿ ನಾ ರಹೆ. ಈಗ ದ್ವಾಪರಯುಗದಿಂದ ಮಧ್ಯದಲ್ಲಿ ಬಂದ ಸಂಸ್ಕಾರ ಏನಿದೆ ಅಲ್ಲ, ಇದು ನಾವು ಮೂಲ ಸಂಸ್ಕಾರ ಅಂತ ಹೇಳ್ತೇವೆ. ಮೂಲ ಅಲ್ಲ, ಇದು ಮಧ್ಯದಲ್ಲಿ ಬಂದಿರೋ ಸಂಸ್ಕಾರ. ಅಂಶ ಮಾತ್ರದಲ್ಲಿ ಕೂಡ ನಮ್ಮೊಳಗೆ ಇರಬಾರ್ದು. ಅಭಿ ತೋ ಅಪ್ನೆ ಕೋ छुड़ाते हो, कोई भी बात होती तो कहते हैं मेरा यह भाव नहीं था. ಹೀಗೆ ನಾನು ಈ ಸ್ವಭಾವ ಸಂಸ್ಕಾರವನ್ನು ಬಿಡಿಸ್ಕೊಂಡಿದ್ದೇನೆ ಅಂತ ಹೇಳ್ತೇವೆ. ಯಾವುದೋ ಒಂದು ಸಂದರ್ಭ ಪರಿಸ್ಥಿತಿ ಬಂದಾಗ ಇವು ನನ್ನ ಸ್ವಭಾವನೆ ಹೀಗೆ ಅಂತ ಯಾಕೆ ಹೇಳ್ತೀರಾ? ಐಸಾ ಸಂಸ್ಕಾರ ಐಸಾ ಹೇ और ऐसे बात नहीं थी तो क्या यहाँ ಸಂಪೂರ್ಣ ನೇಚರ್ है? ಹೀಗೆ ನನ್ನ ಸಂಸ್ಕಾರ ಇದೆ, ನನ್ನ ನೇಚರ್ ಇದೆ, ನನ್ನ ವಿಷಯ ಹೀಗಿದೆ ಅಂತ ಹೇಳ್ತಿರಲ್ಲ, ಇದು ನಿಮ್ಮ ಸಂಪೂರ್ಣ ರೂಪನ ಅಂತ ಬಾಬಾ ಕೇಳ್ತಾರೆ. ನಿಮ್ಮ ಸಂಪೂರ್ಣ ನೇಚರ. तो हर एक का जो अपना ಮೂಲ ಸಂಸ್ಕಾರ ವಹಿ ಆದಿ ಸಂಸ್ಕಾರ है. ಹೀಗೆ ನಾವು ಪ್ರತಿಯೊಬ್ಬರದು ಬಾಬಾ ಹೇಳ್ತಾರೆ
ನಮ್ಮ ಮೂಲ ಸಂಸ್ಕಾರ ಏನಿದೆಯಲ್ಲ ಅದು ನಮ್ಮ ಆದಿ ಸಂಸ್ಕಾರವಾಗಿದೆ. उनको भी जब परिवर्तन में लाएंगे तभी संपूर्ण बनेंगे. ಹೀಗೆ ಯಾವಾಗ ನಮ್ಮ ಈ ಮೂಲ ಸಂಸ್ಕಾರ ನನ್ನದೇ ಇದು ನಾನಿರೋದೇ ಹೀಗೆ ಅಂತ ಹೇಳ್ತೇವಲ್ಲ, ಇವು ಸಂಪೂರ್ಣ ರೂಪದಿಂದ ಪರಿವರ್ತನೆ ಮಾಡಿಕೊಂಡಾಗ ನಾವು ಆತ್ಮ ಸಂಪೂರ್ಣತೆಗೆ ತಲುಪುತ್ತೇವೆ. अब छोटी मोटी भूले तो परिवर्तन करना सहज है, लेकिन अब लास्ट पुरुषार्थ अपने मूल संस्कारों को परिवर्तन करना है. ಹೀಗೆ ಚಿಕ್ಕ ಚಿಕ್ಕ ತಪ್ಪುಗಳನ್ನು ಪರಿವರ್ತನೆ ಮಾಡಿಕೊಳ್ಳೋದು ಇದು ಸಹಜವೇ ಆಗಿದೆ. ಆದರೆ ಕೊನೆಯದಾಗಿ ನಮ್ಮ ಪುರುಷಾರ್ಥದಲ್ಲಿ ಮೂಲ ಸಂಸ್ಕಾರ ಪರಿವರ್ತನೆ ಮಾಡಿಕೊಳ್ಬೇಕಾಗಿದೆ. ತभी ಸಂಘಟನ್ ರೂಪ में एक रस स्थिति बन जाएंगे. अब समझा, ಆಗ ಸಂಘಟನೆಯಲ್ಲಿ ಏಕರಸ ಸ್ಥಿತಿ ಬರುತ್ತೆ. ಅರ್ಥ ಆಯ್ತಾ ಅಂತ ಕೇಳ್ತಾರೆ. ಯಹ ತೋ ಸಹಜ है ना करना, कॉपी करना तो सहज होता है. ಹೀಗೆ ಬಾಬಾ ಹೇಳ್ತಾರೆ, ಸಂಘಟನೆಯಲ್ಲಿ ಏಕರಸ ಸ್ಥಿತಿ ಮಾಡಿಕೊಳ್ಳೋದು ಸಹಜ ತಾನೆ. ಅಂದರೆ ಮಾಡಿರೋದನ್ನು ನೋಡಿ ಮಾಡೋದು, ಕಾಪಿ ಮಾಡೋದು ಸುಲಭವೇ. तो अपना अपना जो मूल संस्कार है उसको मिटाकर बाप दादा के संस्कारों को कॉपी करना सहज है या मुश्किल है. ಹೀಗೆ ನಮ್ಮ ಸಂಸ್ಕಾರಗಳನ್ನು ಪರಿವರ್ತನೆ ಮಾಡಿ ಅಳಿಸಿ ಹಾಕಿ ಬಾಪ್ ದಾದಾರವರ ಸಂಸ್ಕಾರ ಕಾಪಿ ಮಾಡೋದು ಸುಲಭನೋ ಕಷ್ಟನೋ ಅಂತ ಕೇಳ್ತಾರೆ. इसमें कॉपी भी रियल हो जाएगी, सभी बाप दादा के ಸಂಸ್ಕಾರೋं में समान हो. ಇದರಲ್ಲಿ ಬಾಬಾ ಹೇಳ್ತಾರೆ ನಿಮ್ಮ ಕಾಪಿ ರಿಯಲ್ ಆಗಿಬಿಡುತ್ತದೆ, ಬಾಪ್ ದಾದಾ ಅಂತ ಪ್ರಾಕ್ಟಿಕಲ್ ಇದ್ದಾರೆ. ಹೀಗೆ ಎಲ್ಲ ಬಾಬನ ಮಕ್ಕಳು ಬಾಪ್ ದಾದನ ಸಂಸ್ಕಾರವನ್ನು ಸಮಾನತೆ ಹೊಂದಬೇಕು. एक एक बाप दादा के समान हो गया, फिर तो एक एक में बाप दादा के संस्कार दिखाई देंगे. ಒಬ್ಬೊಬ್ರು ಬಾಪ್ ದಾದಾನ ಸಮಾನ ಆಗಿದ್ದೀರಲ್ವಾ, ಒಬ್ಬೊಬ್ಬರೂ ಬಾಪ್ ದಾದನ ಸಂಸ್ಕಾರ, ಒಬ್ಬೊಬ್ಬರಲ್ಲಿನೂ ಬಾಪ್ ದಾದನ ಸಂಸ್ಕಾರ ಕಾಣಬೇಕು. तो ಪ್ರತ್ಯಕ್ಷತಾ ಕಿಸಿಕಿ ಹೋಗಿ, ಹೀಗೆ ಒಬ್ಬೊಬ್ಬರಲ್ಲಿನೂ ಬಾಪ್ ದಾದನ ಸಂಸ್ಕಾರ ಕಂಡಾಗ ಅಲ್ಲಿ ಪ್ರತ್ಯಕ್ಷತೆ ಯಾರ್ದಾಗುತ್ತೆ? ಬಾಪ್ ದಾದಂದಾಗುತ್ತೆ. जैसे भक्ति मार्ग में कहावत है, जिधर देखते हैं उधर तू ही तू. ಎಲ್ಲಿ ನೋಡಿದ್ರು ಕೂಡ ನೀನೇ ನೀನು ಅಂತ ಭಕ್ತರು ಹೇಳ್ತಾರೆ ತಾನೆ. लेकिन यहाँ प्रैक्टिकल में दिखाई दे, जिसको देखे यहाँ बाप दादा के संस्कार ही प्रैक्टिकल, जहाँ देवे प्रैक्टिकल में जहाँ देखे यहाँ मुश्किल है क्या. ಹೀಗೆ ಬಾಬಾ ಹೇಳ್ತಾ ಇದ್ದಾರೆ, ಭಕ್ತಿ ಮಾರ್ಗದಲ್ಲಿ ಭಕ್ತರು ತಮ್ಮ ದೇವರನ್ನು ಎಲ್ಲಿ ನೋಡಿದ್ರು ರಾಧೆನೇ ರಾಧೆ, ಕೃಷ್ಣನೇ ಕೃಷ್ಣ ಅಂತ ಹೊಗಳ್ತಿರ್ತಾರೆ. ಹಾಗೆ ಬಾಬಾ ಹೇಳ್ತಾರೆ ಪ್ರಾಕ್ಟಿಕಲಿ ಸಂಘಟನೆಯಲ್ಲಿ ಯಾರನ್ನೇ ನೋಡಲಿ, ಯಾವ ಮೂಲೆಯಲ್ಲಿ ನೋಡಲಿ, ಬಾಬನ ಮಕ್ಕಳಲ್ಲಿ ಪ್ರಾಕ್ಟಿಕಲಿ ಬಾಪ್ದಾದನ ಸಂಸ್ಕಾರವೇ ಕಾಣಬೇಕು. तो मुश्किल इसलिए लगता है जब फॉलो करने के बजाय अपनी बुद्धि चलाते हो. ಆದರೆ ಬಾಬಾ ಹೇಳ್ತಾರೆ ಮಕ್ಕಳಿಗೆ ಕಷ್ಟ ಯಾವಾಗ ಆಗ್ತದೆ ಅಂದರೆ ಬಾಬನ್ನ ಫಾಲೋ ಮಾಡೋ ಬದಲಾಗಿ ತಮ್ಮ ಬುದ್ಧಿಯನ್ನು ಬಳಕೆ ಮಾಡಿದಾಗ. इसमें अपनी ही संकल्प के जाल में फंस जाते, फिर कहते हो कैसे निकले. ಹೀಗೆ ಮಕ್ಕಳು ತಮ್ಮದೇ ವ್ಯರ್ಥ ಸಂಕಲ್ಪದ ಬಲೆಯೊಳಗೆ ಸಿಕ್ಕೊಳ್ತಾರೆ. ಮತ್ತೆ ಕೇಳ್ತಾರೆ ಪ್ರಶ್ನೆ, ಬಾಬಾ ನಾನು ಇದರಿಂದ ಹೇಗೆ ಹೊರಬರುವುದು? और निकालने का पुरुषार्थ भी तब करते हो जब पूरा फंस जाते हैं. ಹೀಗೆ ಮಕ್ಕಳು ಸ್ವಲ್ಪ ಸ್ವಲ್ಪ ಸಿಕ್ಕೊಂಡಾಗ ಗೊತ್ತೇ ಆಗಲ್ಲ ಸಿಕ್ಕೊಂಡಿದ್ದೇನೆ ಮಾಯೆಯ ವ್ಯರ್ಥ ಸಂಕಲ್ಪದಲ್ಲಿ ಅಂತ. ಪೂರ್ಣ ಸಿಲುಕಿಕೊಂಡಾಗ ಆಗ ಬಾಬಾನ ಕೇಳ್ತಾರೆ, ಬಾಬಾ ನಾನು ಇದರಿಂದ ಹೊರಬರಲಿಕ್ಕೆ ಏನು ಪುರುಷಾರ್ಥ ಮಾಡಲಿ? इसलिए समय भी लगता और शक्ति भी लगती. ಹಾಗೆ ಆ ವ್ಯರ್ಥ ಸಂಕಲ್ಪದ ಬಲೆಯಿಂದ ಹೊರಬರಲಿಕ್ಕೆ ಮಕ್ಕಳಿಗೆ ಸಮಯನೂ ಶಕ್ತಿನೂ ತುಂಬ ಬೇಕಾಗುತ್ತೆ. अगर फॉलो करते जाओ तो समय और शक्ति दोनों ही बच जाएंगे और जमा हो जाएगी. ಆದ್ದರಿಂದ ಮಕ್ಕಳಿಗೆ ಬಾಪ್ ದಾದಾನ ಫಾಲೋ ಮಾಡುತ್ತಾ ಹೋದ ಹಾಗೆ ಸಮಯ ಮತ್ತು ಶಕ್ತಿ ಎರಡೂ ಬಚಾವಾಗುತ್ತೆ ಮತ್ತು ಜಮಾನೂ ಆಗುತ್ತೆ. तो मुश्किल को सहज बनाने के लिए लास्ट पुरुषार्थ में सफलता प्राप्त करने के लिए कौन सा पाठ पक्का करेंगे. ಹೀಗೆ ಬಾಬಾ ಹೇಳ್ತಾರೆ ಕಷ್ಟವನ್ನು ಸುಲಭಗೊಳಿಸಲಿಕ್ಕಾಗಿ ಕೊನೆಯ ಪುರುಷಾರ್ಥ ಮಾಡುತ್ತಾ ಸಫಲತೆ ಪ್ರಾಪ್ತಿ ಮಾಡಿಕೊಳ್ಬೇಕಾಗಿದೆ. ಅದಕ್ಕೆ ಯಾವ ಪಾಠ ಪಕ್ಕಾ ಮಾಡ್ತೀರಿ?
ಜೋ ಅಭಿ ಸುನಾಯ ಕಿ ಫಾಲೋ ಫಾದರ್, ಅದನ್ನೀಗ ಹೇಳಿದ್ದೇನೆ, ಯಾವುದು ಫಾಲೋ ಫಾದರ್. ಬಾಬಾ ಹೇಗೆ ಪುರುಷಾರ್ಥ ಮಾಡಿದರು ಬ್ರಹ್ಮ, ಹಾಗೆ ನಾವು ಫಾಲೋ ಮಾಡಬೇಕು. यहाँ पहला पाठ है, लेकिन पहला पाठ ही लास्ट स्टेज को लाने वाला है. ಈ ಮೊದಲನೇ ಪಾಠ ಬಾಬಾ ಹೇಗೆ ಮಾಡಿದ್ದಾರೆ, ಪುರುಷಾರ್ಥ, ಸೇವೆ, ತ್ಯಾಗ ಅಥವಾ ತಪಸ್ಸು, ಇದನ್ನೇ ಫಾಲೋ ಮಾಡಬೇಕು. ಅವರು ಮಾಡಿದ ಹಾಗೆ ಮಾಡ್ತಾ ಹೋಗೋದು. ಈ ಪುರುಷಾರ್ಥ ನಮಗೆ ಲಾಸ್ಟ್ ಸ್ಟೇಜನ್ನು ತರುತ್ತೆ. इसलिए ಸದಾ ಪಾಠ को ಪಕ್ಕಾ ಕರೋ. ಆದ್ದರಿಂದ ಬಾಬಾ ಹೇಳ್ತಾರೆ ಈ ಪಾಠವನ್ನು ಫಾಲೋ ಫಾದರ್, ಈ ಪಾಠವನ್ನು ನಾವೀಗ ಪಕ್ಕಾ ಮಾಡ್ಕೋಬೇಕು. ಇಸ್ಕೋ ಭೂಲೋ ಮತ್. तो ಸದಾ ಕಾಲ ಕೆ ಲಿಯೆ ಅಭೂಲ್ ಏಕ್ ರಸ್ ಬನ್ ಜಾಯೆಂಗೆ. ಇದನ್ನು ಮರಿಬೇಡಿ. ಆಗ ನಾವು ಸದಾ ಕಾಲಕ್ಕಾಗಿ ಏನಾಗ್ಬಿಡ್ತೇವೆ ಅಂದರೆ ಮರೆಯುವುದರಿಂದ ಮುಕ್ತರಾಗಿ ಏಕರಸ ಸ್ಥಿತಿಯವರು ಆಗ್ತೇವೆ. अच्छा, ऐसे तीव्र पुरुषार्थी सदा एक रस, एक मत और एक ही लगन में रहने वाले श्रेष्ठ आत्माओं को नमस्ते. ಹೀಗೆ ತೀವ್ರ ಪುರುಷಾರ್ಥಿಗಳು ಸದಾ ಏಕರಸ, ಏಕಮತ, ಒಂದೇ ಲಗನ್ನಲ್ಲಿರುವಂಥ ಶ್ರೇಷ್ಠ ಆತ್ಮಗಳಿಗೆ ನಮಸ್ತೆ ಹೇಳ್ತಾರೆ ಬಾಬಾ. ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು, ಪ್ರೀತಿ ಹಾಗೂ ನಮಸ್ತೆ ನಮಸ್ತೆ ನಮಸ್ತೆ. ಬಾಬಾ ಸಾರಾಂಶದಲ್ಲಿ ಹೇಳ್ತಾರೆ, ಹೇಗೆ ಸೈನಿಕರು ಒಂದು ಆರ್ಡರಿಗೇನೆ ಆ ಸಮಯದಲ್ಲಿ ಒಂದು ಕ್ಷಣದಲ್ಲಿ ಏನು ಮಾಡ್ತಾರೆ, ಒಂದೇ ರೀತಿಯಾಗಿ ಗುಂಡನ್ನು ಹಾರಿಸ್ಲಿಕ್ಕೆ ಆರಂಭಿಸ್ತಾರೆ. ಆಗ ಅವರಿಗೆ ವಿಜಯ ಎಂಬುದು ಸುಲಭದಲ್ಲಿ ಸಿಗ್ತದೆ. ಒಬ್ಬೊಬ್ಬರು ಒಂದೊಂದು ರೀತಿ ಮಾಡಿದ್ರಲ್ಲಿ ವಿಜಯ ಸಿಗೋಲ್ಲ. ಹಾಗೆ ಸಂಘಟನೆಯಲ್ಲಿ ಆರ್ಡರ್ ಒಬ್ಬರದ್ದಿರ್ತದೆ, ಎಲ್ಲ ಸೈನಿಕರದನ್ನು ಫಾಲೋ ಮಾಡ್ತಾರೆ. ಹಾಗೆ ಬಾಬನ ಆತ್ಮಿಕ ಸಂಘಟನೆಯಲ್ಲಿ ಕೂಡ ಏಕರಸ ಸ್ಥಿತಿ ಅಂತ ಹೇಳಿದರೆ ಬಾಬಾ ಹೇಳ್ತಾರೆ ಆ ಏಕರಸ ಸ್ಥಿತಿಯಿಂದಾಗಿಯೇ ಮಕ್ಕಳಿಗೆ ವಿಜಯದ ನಗಾರೆ ಬಾರಿಸ್ಲಿಕ್ಕಾಗುತ್ತೆ. ಹಾಗಾದರೆ ಸಂಘಟನೆಯಲ್ಲಿ ಏಕರಸ ಸ್ಥಿತಿ ಅಂದರೆ ಪರಮಾತ್ಮನ ಜ್ಞಾನ ಏನಿದೆ, ಆ ಕಾರಣದಲ್ಲಿ ವಿಶ್ವದಲ್ಲಿ ಬಾಬಾ ಹೇಳ್ತಿದ್ದಾರೆ ಮಕ್ಕಳು ಒಂದೇ ಧರ್ಮ, ಒಂದೇ ರಾಜ್ಯ, ಒಂದೇ ಭಾಷೆ, ಏಕಮತ ಇದು ಸ್ಥಾಪನೆ ಆಗ್ತಾ ಇದೆ. ಅಂದರೆ ಪರಮಾತ್ಮನ ಜ್ಞಾನ ಏಕತೆ ರಾಜ್ಯ ಸ್ಥಾಪನೆ ಮಾಡ್ತಾ ಇದೆ. ಆದರೆ ಈಗ ಬಾಬಾ ಹೇಳ್ತಿದ್ದಾರೆ ಇದನ್ನು ಭಕ್ತಿ ಮಾರ್ಗದಲ್ಲಿ ಕೂಡ ಏಕತೆ ಮಾತು ಕೇಳಿದ್ದೇವೆ. ಎಲ್ಲಿ ನೋಡಿದ್ರು ನೀನೇ ನೀನು ಅನ್ನೋಂಥ ಪರಮಾತ್ಮನ ವರ್ಣನೆ ಕೇಳಿದ್ದೇವೆ. ಅದೇ ರೀತಿ ಪ್ರಾಕ್ಟಿಕಲಿ ಈಗ ಬಾಪ್ ದಾದನ ಸಂಸ್ಕಾರ ಎಲ್ಲಿ ನೋಡಿದ್ರು ಬಾಬನ ಮಕ್ಕಳ ಸಂಸ್ಕಾರ ಒಂದೇ ರೀತಿ ಕಾಣಬೇಕು ಅಂತ ಹೇಳ್ತಾರೆ. ಹಾಗಾಗಬೇಕಾದ್ರೆ ಎಲ್ಲ ಬಾಬನ ಮಕ್ಕಳು ಫಾಲೋ ಫಾದರೇ ಮಾಡಬೇಕು. ಹಾಗೆ ಎಲ್ಲರದ್ದು ಮತ ಒಂದೇ ಆಗ್ಬಿಡ್ತದೆ. ಹಾಗೆ ಸಂಘಟನೆಯಲ್ಲಿ ಏನಾಗುತ್ತೆ, ಬಲ ಬರ್ತದೆ. ಈ ಬಲನೇ ಪರಮಾತ್ಮನ ಪ್ರತ್ಯಕ್ಷತೆ ಮಾಡುತ್ತದೆ ಅಂತ ಹೇಳ್ತಾರೆ ಬಾಬಾ. ಅಚ್ಚಾ, ಓಂ ಶಾಂತಿ. ನಾನಾತ್ಮ ಮಸ್ತಕ ಸಿಂಹಾಸನದ ಪ್ರಕಾಶವಾಗಿ ಬೆಳಗುತ್ತಿರುವ ಜ್ಯೋತಿ ಓಂ ಶಾಂತಿ. ಓಂ ಶಾಂತಿ.